ನಮಸ್ಕಾರ ರೈತ ಮಿತ್ರರೇ, ಕೃಷಿ ಯೋಗಿ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಈ ಮೆಣಸಿನಕಾಯಿ ಬೆಳೆ ಅಥವಾ ಕ್ಯಾಪ್ಸಿಕಮ್ ಬೆಳೆಯಲ್ಲಿ ಅತಿ ದೊಡ್ಡ ಮಟ್ಟಿಗೆ ನಷ್ಟವನ್ನುಂಟು ಮಾಡುವ ಒಂದು ರೋಗ ಏನಿದೆಯಲ್ಲ, ಅದು ಆಂಥ್ರಾಕ್ನೋಸ್ ಅಂತ ಹೇಳ್ತೀವಿ, ಅಥವಾ ಇದಕ್ಕೆ ಡೈಬ್ಯಾಕು, ಫ್ರೂಟ್ ರಾಟು, ಈ ಮೂರು ರೋಗ ಏನಿದೆಯಲ್ಲ, ಈ ಮೂರು ರೋಗ ಒಂದೇ ಶಿಲೀಂಧ್ರದಿಂದ ಬರುವಂಥ ಒಂದು ರೋಗವಾಗಿದೆ. ಅದು ಯಾವುದು ಅಂತಂದರೆ ಕೊಲೊಟ್ರೊಟ್ರೈಕಮ್ ಕ್ಯಾಪ್ಸಿಸಿ ಅಂತ ಹೇಳ್ತೀವಿ. ಈ ಫಂಗಸ್ ಏನಿದೆಯಲ್ಲ, ಈ ಮೂರು ರೋಗಕ್ಕೆ ಕಾರಣವಾಗಿದೆ. ಈ ಆಂಥ್ರಾಕ್ನೋಸ್ ಏನಿದೆಯಲ್ಲ, ಮೆಣಸಿನಕಾಯಿ ಬೆಳೆ ಉತ್ಪಾದನೆಯಲ್ಲಿ ಪ್ರಮುಖ ಆರ್ಥಿಕ ನಿರ್ಬಂಧ ಮಾಡುವಂಥ ಒಂದು ರೋಗವಾಗಿದೆ. ರೈತ ಬಾಂಧವರೇ, ನಾವು ಎಷ್ಟೇ ಕಷ್ಟಪಟ್ಟು ಈ ಮೆಣಸಿನಕಾಯಿ ಬೆಳೆ ಅಥವಾ ಕ್ಯಾಪ್ಸಿಕಮ್ ಬೆಳೆ ಬೆಳೆದ್ರೂ ಕೂಡ ನಮಗೆ ಸರಿಯಾದ ಬೆಲೆ ಸಿಗುವುದಿಲ್ಲ. ಯಾಕಂತಂದರೆ ನಾವು ಯಾವಾಗ ಮಾರ್ಕೆಟ್ಗೆ ನಮ್ಮ ಕಾಯಿಗಳು ತೊಗೊಂಡು ಹೋಗ್ತೀವಲ್ಲ, ಆ ಸಮಯದಲ್ಲಿ ಕಾಯಿ ಮೇಲೆ ಮಚ್ಚೆ ಇದ್ದರೆ ಅಥವಾ ಈ ಕಾಯಿ ಕೊಳೋ ರೋಗದ ಡ್ಯಾಮೇಜ್ ಇರ್ತದಲ್ಲ, ಅಂಥ ಸಮಯದಲ್ಲಿ ಮಾರ್ಕೆಟಲ್ಲಿ ಈ ಕಾಯಿಗಳಿಗೆ ಬೇಡಿಕೆನೇ ಇರಲ್ಲ, ಅಂದರೆ ಸರಿಯಾದ ಬೆಲೆನೇ ಸಿಗೋದಿಲ್ಲ. ಅದರಿಂದ ನಮಗೆ ಈ ಮೆಣಸಿನಕಾಯಿ ಬೆಳೆಯಲ್ಲಿ ಆರ್ಥಿಕವಾಗಿ ನಿರ್ಬಂಧ ಮಾಡುವ ಏನು ರೋಗ ಇದೆಯಲ್ಲ, ಅದು ಆಂಥ್ರಾಕ್ನೋಸ್ ಅಂತ ಹೇಳ್ತೀವಿ. ಈ ಆಂಥ್ರಾಕ್ನೋಸ್ ರೋಗದಿಂದ ರೈತ ಬಾಂಧವರೇ, ನಮ್ಮ ಬೆಳೆಯಲ್ಲಿ 50-60% ಇಳುವರಿ ಕುಂಠಿತಗೊಳ್ಳುತ್ತದೆ. ಮತ್ತು ಮಾರ್ಕೆಟಲ್ಲಿ ಸುಮಾರು 50-80%ವರೆಗೂ ಮಾರ್ಕೆಟಬಿಲಿಟಿ, ಅಂದರೆ ನಮ್ಮ ಕಾಯಿ ಬೇಡಿಕೆ ಇರ್ತದಲ್ಲ, ಅದು ಕಡಿಮೆ ಮಾಡ್ತದೆ. ಯಾಕಂದರೆ ಮಾರ್ಕೆಟಲ್ಲಿ ಒಳ್ಳೆ ಗುಣಮಟ್ಟದ ಕಾಯಿಗಳಿಗೆ ಮಾತ್ರ ಒಳ್ಳೆ ಬೆಲೆಯನ್ನು ಸಿಗುತ್ತದೆ. ಇಲ್ಲಿ ನೋಡ್ಬೋದು ರೈತ ಬಾಂಧವರೇ, ಮೆಣಸಿನಕಾಯಿ ಬೆಳೆ ಕಟಾವು ಆದಮೇಲೆ ಈ ಬಿಸಿಲಿಗೆ ಒಣಗಿಸಿರ್ತೀವಲ್ಲ, ಯಾವ ರೀತಿ ಈ ಆಂಥ್ರಾಕ್ನೋಸ್ ಅಥವಾ ಕಾಯಿ ಕೊಳೋ ರೋಗ ಎಷ್ಟರ ಮಟ್ಟಿಗೆ ಇಲ್ಲಿ ಡ್ಯಾಮೇಜ್ ಮಾಡಿದೆ ಅಂತ ನೋಡ್ಬೋದು. ಇದರಲ್ಲಿ ನೀವು ಈ ಪ್ರತಿಯೊಂದು ಕಾಯಿ ಮೇಲೆ ನಿಮಗೆ ಇಲ್ಲಿ ಮಚ್ಚೆ ಥರ ಕಾಣ್ತಾ ಇದೆ ನೋಡಿ. ಈ ಎಲ್ಲ ಕಾಯಿಗಳು ನಮಗೆ ಈ ಆಂಥ್ರಾಕ್ನೋಸು ಅಥವಾ ಕಾಯಿ ಕೊಳೋ ರೋಗ ಏನಿದೆಯಲ್ಲ, ಆ ರೋಗಕ್ಕೆ ತುತ್ತಾಗಿರೋದು. ರೈತ ಬಾಂಧವರೇ, 1 ಎಕರೆದಿಂದ ನಾವು ಸರಿಸುಮಾರು 22-25 ಕ್ವಿಂಟಲ್ವರೆಗೂ ಒಣಮೆಣಸಿನಕಾಯಿಯನ್ನು ತೆಗೆಯಬಹುದು. ಆದರೆ ಈ ಕಾಯಿ ಕೊಳೋ ರೋಗ ಅಥವಾ ಆಂಥ್ರಾಕ್ನೋಸ್ ಅಂತ ಏನು ಹೇಳ್ತೀವಿ, ಈ ರೋಗದ ಸರಿಯಾಗಿ ನಿಯಂತ್ರಣ ಮಾಡಲಿಲ್ಲ ಅಂತಂದರೆ ನಮಗೆ ಈ ಇಳುವರಿಯಲ್ಲಿ 1 ಎಕರೆದಲ್ಲಿ 4-5 ಕ್ವಿಂಟಲ್ವರೆಗೂ ನಮಗೆ ಈ ಕಾಯಿ ಕೊಳೋ ರೋಗದ ಡ್ಯಾಮೇಜ್ ಕಾಯಿ ನಮಗೆ ಸಿಗ್ಬೋದು. ಅದರಿಂದ ನಮಗೆ ಎಷ್ಟು ಲಾಸ್ ಆಗ್ತದೆ ಅಂತಂದರೆ, ರೈತ ಮಿತ್ರರೇ, ಈಗ ಮಾರ್ಕೆಟಲ್ಲಿ ಒಣಮೆಣಸಿನಕಾಯಿಗೆ 1 ಕ್ವಿಂಟಲ್ಗೆ 17,000 ರೂಪಾಯಿ ರೇಟ್ ನಡೀತಾ ಇದೆ. ಹಾಗಾದರೆ 4-5 ಕ್ವಿಂಟಲ್ ನಮಗೆ ಈ ಡ್ಯಾಮೇಜ್ ಕಾಯಿ ಸಿಗೋದರಿಂದ 5 ಕ್ವಿಂಟಲ್ ಇಂಟು ಈ 17,000 ಮಾಡಿದರೆ ನಿಮಗೆ 85,000 ರೂಪಾಯಿ ನಿಮ್ಮ ಬೆಳೆಯಿಂದ ಬರುವ ಲಾಭದಲ್ಲಿ ಈ 85,000 ರೂಪಾಯಿ ಏನಿದೆಯಲ್ಲ, ಅಷ್ಟು ನಷ್ಟವಾಗುತ್ತದೆ. ಅದಕ್ಕಾಗಿ ರೈತ ಮಿತ್ರರೇ, ಈ ಮೆಣಸಿನಕಾಯಿ ಬೆಳೆ ನಾವು ಯಾವಾಗ ಮಾಡ್ತೀವಲ್ಲ, ಆ ಸಮಯದಲ್ಲಿ ಕೀಟಗಳ ನಿರ್ವಹಣೆಗಾಗಿ ನಾವು ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಅಂದರೆ ಈ ಥ್ರಿಪ್ಸು, ಮೈಟ್ಸು, ಮತ್ತು ಆಫಿಡ್ಸು, ಜಾಸಿಡ್ಸು, ಅಥವಾ ಲೀಫ್ ಈಟಿಂಗ್ ಕ್ಯಾಟರ್ಪಿಲ್ಲರು, ಅಥವಾ ಈ ಫ್ರೂಟ್ ಬೋರರ್ ಅಂತ ಏನು ಹೇಳ್ತೀವಿ, ಆ ಥರ ಎಲ್ಲ ರಸಹೀರ ಕೀಟಗಳಿಗೆ ನಾವು ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಆದರೆ ಮುಖ್ಯ ರೋಗಗಳು ಏನಿರ್ತಾವಲ್ಲ, ಈ ಆಂಥ್ರಾಕ್ನೋಸು ಅಥವಾ ಫ್ರೂಟ್ ರಾಟು, ಡೈಬ್ಯಾಕು, ಕಾಯಿಕೊಳೋ ರೋಗ ಅಂತ ಏನು ಹೇಳ್ತೀವಿ, ಆ ಥರ, ಅಥವಾ ಬೇರೆ ಬೇರೆ ರೋಗ ಆಗಲಿ, ಈ ಬೂದಿ ರೋಗ ಅಥವಾ ವಿಲ್ಟ್ ರೋಗ, ಈ ಥರ ರೋಗಗಳಿಗೆ ನಾವು ಜಾಸ್ತಿ ಗಮನದಲ್ಲಿಟ್ಕೊಂಡು ಸರಿಯಾದ ರೀತಿಯಲ್ಲಿ ನಾವು ರೋಗ ನಿರ್ವಹಣೆ ಮಾಡಿದರೆ ಈ ಬರುವಂಥ ಲಾಭದಲ್ಲಿ ಏನು ನಷ್ಟವಾಗುತ್ತದಲ್ಲ, ಆ ನಷ್ಟವನ್ನು ನಾವು ಹಿಂಪಡಿಸಬಹುದು ಅಥವಾ ಈ ನಷ್ಟವನ್ನು ತಪ್ಪಿಸಬಹುದು ಅಂತ ಹೇಳ್ಬೋದು. ರೈತ ಮಿತ್ರರೇ, ನಮ್ಮ ಕೃಷಿ ಯೋಗಿ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಟಿಫಿಕೇಷನಲ್ಲಿ ಆನ್ ಮಾಡ್ಕೊಳ್ಳಿ. ನಿಮಗೆ ಇದೇ ಥರ ಮಾಹಿತಿಯನ್ನು ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಧನ್ಯವಾದಗಳು.